ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, 4ನೇ ಪಂದ್ಯದಲ್ಲಿ ನಮ್ಮ RCB ತಂಡ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ವಿರುದ್ಧ ಸೋತಿದೆ. ಈ ಪಂದ್ಯದ ಸೋಲಿಗೆ ಮುಖ್ಯ ಕಾರಣ ನಮ್ಮ RCB ತಂಡದ ಬ್ಯಾಟಿಂಗ್ ಅಂತ ಹೇಳ್ಬೋದು. ನಮ್ಮ RCB ತಂಡದ ಬ್ಯಾಟಿಂಗ್ನಲ್ಲಿ ಯಾರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಲಿಲ್ಲ ಅಂತ ಹೇಳ್ಬೋದು. ರಜತ್ ಪಟಿದಾರ್ ಮತ್ತು ಮೈಪಾಲ್ ಉಮ್ರೋ ಇವರಿಬ್ಬರನ್ನು ಬಿಟ್ಟರೆ ಮಿಕ್ಕಿದವರು ಯಾರು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸನ್ನು ತೋರಿಲ್ಲ. ಇನ್ನು ಫ್ರೆಂಡ್ಸ್, ಈ ಪಂದ್ಯದಲ್ಲಿ ಪಾಪ್ ಡು ಪ್ಲೆಸಿ ಅವರು ಒಂದು ಅದ್ಭುತವಾದ ಕ್ಯಾಚ್ ಹಿಡಿದ್ರು. ಆ ಕ್ಯಾಚ್ ಹೇಗಿತ್ತು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ಆಲ್ ಒಂದು ಸೆಲೆಕ್ಟ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಕ್ರಿಕೆಟ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಿಮಗೆ ತಕ್ಷಣ ನೋಡ್ಕೊಂಡು ಬರ್ತೀವಿ. ಆವಾಗ ನೀವು ವಿಡಿಯೋನ ಮೊದಲಿಗರಾಗಿ ನೋಡ್ಬೋದು. ಸಬ್ಸ್ಕ್ರೈಬ್ ಅನ್ನೋದು ಸಂಪೂರ್ಣ ಉಚಿತ. ವಿಡಿಯೋ ಕೆಳಗಿನ ಬ್ಲ್ಯಾಕ್ ಪ್ಯಾಂಟ್ದೆ ಮಾಡ್ಕೊಳ್ಳಿ, ಇನ್ನೂ ತರ ಮಾಡಿದೆ ವಿಡಿಯೋ ಶುರು ಮಾಡೋಣ ಬನ್ನಿ. ಇನ್ನು ಫ್ರೆಂಡ್ಸ್, ನಡುವೆ ಪಾಪ್ ಡು ಪ್ಲೆಸಿ ಅವರು ಆಯುಷ್ ಬುಡನೆ ಅವರು ಬ್ಯಾಟಿಂಗ್ ಆಡುವ ವೇಳೆ ಆಯುಷ್ ಬುಡನೆ ಅವರು 6 ಬುಡೆಯಲ್ಲಿ ಹೋಗಿ ಎಡ್ಜ್ ಹಾಕಿ ಬಾಲ್ ತುಂಬ ಮೇಲೆ ಹೋಗುತ್ತದೆ. ಅದನ್ನು ಪಾಪ್ ಡು ಪ್ಲೆಸಿ ಅವರು ಹಿಂದೆ ಓಡುತ್ತಾ ಹೋಗಿ ಬೆಂಕಿಯಾಗಿ ಹಿಂದೆ ಡೈವ್ ಹೊಡೆದು ಕ್ಯಾಚ್ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಇದನ್ನು ಭಾರಿ ಎಂಜಾಯ್ ಮಾಡಿ ಅವರನ್ನು ಪಾಪ್ ಡು ಪ್ಲೆಸಿ ಅವರನ್ನು ನೆಲಕ್ಕೆ ಬಿದ್ದಾಗ ಅಪ್ಪಿಕೊಂಡು ಅವರ ಜೋಡಿ ಎಂಜಾಯ್ ಮಾಡಿ ಕ್ಯಾಚ್ನ ಸೆಲೆಬ್ರೇಷನ್ ಮಾಡಿದರು ಅಂತ ಹೇಳ್ಬೋದು. ವಿರಾಟ್ ಕೊಹ್ಲಿ ಅವರು ಕೂಡ ನಿಂತ್ಕೊಂಡು ಅವರು ಕೂಡ ಸೆಲೆಬ್ರೇಷನ್ ಮಾಡಿದರು. ಆ ಥರ ಕ್ಯಾಚ್ ಇತ್ತು ಅಂತ ಹೇಳ್ಬೋದು. ಭಾಳ ಎಫೆಕ್ಟ್ ಹಾಕಿ ಪಾಪ್ ಡು ಪ್ಲೆಸಿ ಅವರು ಈ ಕ್ಯಾಚ್ನ ಹಿಡಿದಿದ್ದಾರೆ ಅಂತ ಹೇಳ್ಬೋದು. ಇನ್ನು ಫ್ರೆಂಡ್ಸ್, ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾಗಿದ್ದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆನ್ ಮಾಡ್ಕೊಳ್ಳಿ. ಕ್ರಿಕೆಟ್ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಬರ್ತಾ ಇರುತ್ತೆ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಸ್ಕಾರ ಫ್ರೆಂಡ್ಸ್.